ಹಾಯ್ ವೆಲ್ಕಮ್ ಟು ಹೈಯರ್ ಮ್ಯಾಥ್ ಆನ್ಲೈನ್ ಕ್ಲಾಸಸ್. ಸ್ನೇಹಿತರೆ, ತಾವು ಟೈಟಲನ್ನು ನೋಡಿದಾಗೆ ಈ ಒಂದು ವಿಡಿಯೋ ಕರ್ನಾಟಕ ಟಿಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಆಲ್ರೆಡಿ ನಾನು 3 ವಿಡಿಯೋಗಳನ್ನ ಕೊಡ್ತಾ ಇದ್ದೀನಿ. ಹೌದಾ, 3 ಕೋರ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಯಾವುದ್ಯಾವುದು ಅಂದರೆ, ಮೊದಲಿಗೆ ಮ್ಯಾಥ್ಸ್ ಫಾರ್ ಪೇರೆಂಟ್ಸ್ ಅಂಥೇಳಿ ಪೇರೆಂಟ್ಸ್ಗೋಸ್ಕರ ಮ್ಯಾಥ್ಸ್ ಕ್ಲಾಸಸ್ಗಳನ್ನ ಕೊಡ್ತಾ ಇದ್ದೀನಿ. ಅದು ಒಂದು ಸೀರೀಸ್ ಆಯಿತು. ನೆಕ್ಸ್ಟ್ ಇನ್ನೊಂದು 10th ಕ್ಲಾಸ್ನ ಮ್ಯಾಥ್ಸ್, ಹೌದಾ, 10th ಕ್ಲಾಸ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಕ್ಲಾಸ್ಗಳನ್ನ ಅಪ್ಲೈಡ್ ಕ್ವಶನ್ಸ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ ಆ ಒಂದು ವಿಡಿಯೋ ಸೀರೀಸನ್ನು ಕೊಡ್ತಾ ಇದ್ದೀನಿ. ನಂತರ ಇವಾಗ ಏನು ಕರ್ನಾಟಕ ಟಿ ಕಾಲ್ ಆಗ್ತಾ ಇದೆ, ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಕ್ಲಾಸಸ್ಗಳನ್ನ ಒಂದು ಸೀರೀಸನ್ನು ಕೊಡ್ತಾ ಇದ್ದೀನಿ. ಯಾರಿಗೆ ಯಾವುದು ಯೂಸ್ ಆಗುತ್ತೋ ಅವರು ಇಲ್ಲಿ ಕಲಿಬೋದು. ತಾವೇನಾದರೂ ಮೊದಲಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಕಾಣ್ತಕ್ಕಂಥ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ತಾವು ನೋಟಿಫೈ ಆಗಿರ್ತಾರೆ. ಹಾಗೂ ನಾನು ಮಾಡ್ತಕ್ಕಂಥ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ಮೊದಲಿಗೆ ನೋಟಿಫೈ ಆಗುವಂಥದ್ದು. ಸ್ನೇಹಿತರೆ, ಹಾಗಾದರೆ ತಡ ಮಾಡದೆ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಈ ಒಂದು ಫಸ್ಟ್ ಕ್ವಶನ್ ನಿಮಗೇನು ಕಾಣ್ತಾ ಇದೆ ಅದು ಆಲ್ರೆಡಿ ಶಾರ್ಟ್ಸ್ ಅಲ್ಲಿ ಕೂಡ ನಾನು ಏನು ಮಾಡಿದೆ, ಕ್ವಶನ್ನ ಡಿಸ್ಕಷನ್ ಮಾಡಿದೆ. ಇಲ್ಲಿ ತಮಗೋಸ್ಕರ ನಾನು ಕನ್ನಡದಲ್ಲಿ ಕೂಡ ಟೈಪ್ ಮಾಡಿದ್ದೀನಿ. ಅದನ್ನು ಕೂಡ ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆ, ಹಾಗಾದ್ರೆ ನೋಡಿ, ಮೊದಲನೇ ಕ್ವಶನ್ ಯಾವ ರೀತಿ ಇದೆ ಅಂತೇಳಿ. ಆಲ್ಮೋಸ್ಟ್ ಇವು ಬೇರೆ ಬೇರೆ ಟಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳೇ ಆಗಿವೆ. ಹಾಗಾಗಿ ಕೇರ್ಫುಲ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ. ಒಟ್ಟಾರೆ ನಾನು ಇಲ್ಲಿ 5 ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಟಾಪಿಕ್ನಿಂದ ಅಷ್ಟು ಕ್ವಶನ್ಗಳನ್ನ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅಂತೇಳಿ ತಾವು ನೋಡ್ಬೋದು. ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಚಿಕ್ಕ ಭಿನ್ನರಾಶಿಯಾಗಿದೆ. ಈ ಒಂದು ಭಿನ್ನರಾಶಿಯ ಒಂದು ಕಾನ್ಸೆಪ್ಟ್ ನಮಗೆ ಗೊತ್ತಾಗಬೇಕಂದ್ರೆ ಚಿಕ್ಕದು ದೊಡ್ಡದು ಸಮ ಯಾವುದು ಅಂತೇಳಿ ಕಂಪ್ಯಾರಿಸನ್ ಗೊತ್ತಿರಬೇಕು. ಆ ಕಂಪ್ಯಾರಿಸನ್ ಗೊತ್ತಾಗಬೇಕಂದ್ರೆ ಆಲ್ರೆಡಿ ನಾನು ಫ್ರ್ಯಾಕ್ಷನ್ನ ಮೇಲೆ ವಿಡಿಯೋ ಕ್ಲಾಸ್ಗಳನ್ನ ಕೊಟ್ಟಿದ್ದೀನಿ. ಆ ವಿಡಿಯೋಗಳನ್ನ ಕೂಡ ತಾವು ವಾಚ್ ಮಾಡ್ಬೋದು ಮತ್ತು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ಕೂಡ ನಾನು ತಿಳಿಸ್ತೀನಿ ನೋಡಿ. ಮೊದಲಿಗೆ ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಯಾವುದು ಮತ್ತು ಈಕ್ವಲೆಂಟ್ ಫ್ರ್ಯಾಕ್ಷನ್ ಯಾವುದು ಅಷ್ಟು ಕಾನ್ಸೆಪ್ಟ್ ಇಲ್ಲಿ ಗೊತ್ತಿರಬೇಕು. ಪ್ರಾಪರ್ ಅಂದರೆ ಏನು ಹೇಳ್ತೀವಿ ನಾವು, ಯಾವಾಗ ನಮಗೆ ನ್ಯೂಮರೇಟರ್ ಸ್ಮಾಲ್ ಇರುತ್ತೋ ಡಿನಾಮಿನೇಟರ್ಗಿಂತ ಆ ಒಂದು ಫ್ರ್ಯಾಕ್ಷನ್ ಅನ್ನು ಏನು ಹೇಳ್ತೀವಿ, ಪ್ರಾಪರ್ ಅಂದರೆ ಸಮಭಿನ್ನ ರಾಶಿ ಅಂತೇಳಿ ಕರಿತೀವಿ. ಹಾಗೆ ನ್ಯೂಮರೇಟರ್ ದೊಡ್ಡದಾಗಿದ್ದು ಡಿನಾಮಿನೇಟರ್ ಚಿಕ್ಕದಾಗಿದ್ದರೆ ಅದನ್ನು ಏನು ಹೇಳ್ತೀವಿ, ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಹಾಗಾದರೆ ಇದು ಕೂಡ 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳ್ತಾರೆ ನೋಡಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಇಂಪ್ರಾಪರ್ ಫ್ರ್ಯಾಕ್ಷನ್? ಹಾಗಾದರೆ ಇಂಪ್ರಾಪರ್ ಒಂದು ಫ್ರ್ಯಾಕ್ಷನ್ನ ವ್ಯಾಲ್ಯೂ ನಮಗೆ ಯಾವಾಗಲೂ ಏನಾಗಿರುತ್ತೆ, 1ಕ್ಕಿಂತ ದೊಡ್ಡದಿರುತ್ತೆ. ಅದೇ ರೀತಿ ಪ್ರಾಪರ್ ಫ್ರ್ಯಾಕ್ಷನ್ನ ಒಂದು ವ್ಯಾಲ್ಯೂ ನಮಗೆ ಏನಾಗಿರುತ್ತೆ, ಯಾವಾಗಲೂ 1ಕ್ಕಿಂತ ಚಿಕ್ಕದಿರುತ್ತೆ. ಇದು ತಮಗೆ ಗೊತ್ತಿರಬೇಕು ಇಲ್ಲಿ. ಹಾಗಾದರೆ ಕೊಟ್ಟಂಥ ಫ್ರ್ಯಾಕ್ಷನ್ಗಳಲ್ಲಿ ಪ್ರಾಪರ್ ಎಷ್ಟಿದೆ, ಇಂಪ್ರಾಪರ್ ಎಷ್ಟಿದೆ ಅಂತೇಳಿ ತಾವು ನೋಡ್ಕೊಳ್ಬೋದು. ನಿಮಗೆ ತಿಳಿಸೋದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಕಾನ್ಸೆಪ್ಟನ್ನು ಹೇಳ್ತಾ ಇದ್ದೀನಿ. ಅದರ್ವೈಸ್ ನೀವು ಒಂದ್ಸರಿ ಇದನ್ನು ಅರ್ಥ ಮಾಡ್ಕೊಂಡ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಏನು ಮಾಡ್ತೀರಾ, ಆನ್ಸರನ್ನು ಮಾಡಿ ಮತ್ತೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀರಾ. ನೋಡಿ, ಹಾಗಾದರೆ ಕೊಟ್ಟಂಥ ಫ್ರ್ಯಾಕ್ಷನ್ಗಳಲ್ಲಿ ಇಂಪ್ರಾಪರ್ ಎಷ್ಟಿದೆ ನಿಮಗೆ ಇಲ್ಲಿ, ಕೇವಲ ಒಂದೇ ಒಂದು ಇಂಪ್ರಾಪರ್ ಫ್ರ್ಯಾಕ್ಷನ್ ಇದೆ. ಹಾಗಾದರೆ ಫಸ್ಟ್ ಯು ಹ್ಯಾವ್ ಟು ಎಲಿಮಿನೇಟ್ ದಿಸ್ ಆಪ್ಷನ್. ಯಾಕಂದರೆ ಕೇಳಿರೋದು ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ ಅಂತೇಳಿ. ಹಾಗಾದರೆ ಉಳಿದಂಥ ಫ್ರ್ಯಾಕ್ಷನ್ಗಳು ನಮಗೇನಾಗಿದೆ ಇಲ್ಲಿ ಪ್ರಾಪರ್ ಫ್ರ್ಯಾಕ್ಷನ್ ಆಗಿದೆ. ಇವುಗಳಲ್ಲಿ ಯಾವುದು ದೊಡ್ಡದು ಮತ್ತು ಚಿಕ್ಕದು ಅಂತೇಳಿ ಕಂಪೇರ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಅವುಗಳಲ್ಲಿರ್ತಕ್ಕಂಥ ಡಿಫ್ರೆನ್ಸನ್ನು ನೋಡಬೇಕು. ಎಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ ನೋಡಿ. 7 ಮತ್ತು 9 ನಡುವೆ ಡಿಫ್ರೆನ್ಸ್ ಎಷ್ಟಿದೆ ನಿಮಗಿಲ್ಲಿ, 2 ಇದೆ. 4, 5 ನಡುವೆ ಡಿಫ್ರೆನ್ಸ್ ಎಷ್ಟಿದೆ ನಿಮಗಿಲ್ಲಿ, 1 ಇದೆ. 5, 7 ನಡುವೆ ಡಿಫ್ರೆನ್ಸ್ ಎಷ್ಟಿದೆ ನಮಗೆ, ಮತ್ತೆ 2 ಇದೆ. ಈ ಡಿಫ್ರೆನ್ಸ್ನಲ್ಲಿ ಯಾವುದು ಚಿಕ್ಕದಿರುತ್ತೋ ಆ ಒಂದು ಫ್ರ್ಯಾಕ್ಷನ್ ವ್ಯಾಲ್ಯೂ ದೊಡ್ಡದಾಗಿರುತ್ತೆ. ಹೇಳಿ, ಯಾವ ಒಂದು ಫ್ರ್ಯಾಕ್ಷನ್ ವ್ಯಾಲ್ಯೂ ಇಲ್ಲಿ ಡಿಫ್ರೆನ್ಸ್ ಚಿಕ್ಕದಿದೆಯೋ ಆ ಒಂದು ಫ್ರ್ಯಾಕ್ಷನ್ ವ್ಯಾಲ್ಯೂ ದೊಡ್ಡದಾಗಿರುತ್ತೆ. ಅಂದರೆ ಈ 1 ಅನ್ನೋದು ನಮಗೆ ಯಾವುದು 4/5 ಫ್ರ್ಯಾಕ್ಷನ್ ವ್ಯಾಲ್ಯೂ ಆಗಿದೆ. ಹಾಗಾದರೆ ದಿಸ್ ಆಲ್ಸೋ ಯು ಹ್ಯಾವ್ ಟು ಎಲಿಮಿನೇಟ್. ಯಾಕಂದರೆ ಇವೆರಡಕ್ಕಿಂತ ಅದು ಏನಾಗಿರುತ್ತೆ, ದೊಡ್ಡದಾಗಿದೆ. ಹಾಗಾದರೆ ಮುಂದಿನ ಒಂದು ಆಪ್ಷನ್ ನೋಡಿ, ಏನು ಪಾಸಿಬಿಲಿಟಿ ಇದೆ ಇಲ್ಲಿ, 2 ಅಂತ ಬಂದು ಇದು ಕೂಡ 2 ಇದೆ. ಅಂದರೆ ಡಿಫ್ರೆನ್ಸ್ ನಮಗೆ ಸೇಮ್ ಆಗಿದೆ. ಅವುಗಳನ್ನ ಯಾವ ರೀತಿ ಕಂಪ್ಯಾರಿಸನ್ ಮಾಡ್ತೀವಿ ನೋಡಿ. ಯಾವ ಒಂದು ಫ್ರ್ಯಾಕ್ಷನ್ ಆಗಿದೆ, ಸೆಕೆಂಡ್ ಫ್ರ್ಯಾಕ್ಷನ್ 7/9. ಅದೇ ರೀತಿ ಇನ್ನೊಂದು ಫ್ರ್ಯಾಕ್ಷನ್ ಯಾವುದಿಲ್ಲಿ, ಕೊನೆಯದು 5/7. ಇವೆರಡು ಉಳ್ಕೊಂಡಿದೆ. ಇವೆರಡರಲ್ಲಿ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ನಾವು ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. 9 5 45 ಬಂತು, ಇಲ್ಲಿ 7 7 49 ಆಯಿತು. ಹಾಗಾದರೆ ಇವುಗಳಲ್ಲಿ ಯಾವುದು ಚಿಕ್ಕದಾಗಿರುತ್ತೋ ಆ ಒಂದು ಸೈಡ್ನ ಫ್ರ್ಯಾಕ್ಷನ್ ಏನಂತ ಹೇಳ್ತೀವಿ ನಾವು, ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ ಅಂತ ಹೇಳಲಾಗುತ್ತೆ. ಹಾಗಾದರೆ ಇಲ್ಲಿ 45 ಅನ್ನೋದು ನಮಗೇನಾಗಿದೆ, 49ಗಿಂತ ಸ್ಮಾಲ್ ಆಗಿದೆ. ಇಟ್ ಮೀನ್ಸ್ ದಿಸ್ ಈಸ್ ದ ಆನ್ಸರ್. ಯಾವುದು 5/7 ಅನ್ನೋದು ನಮಗೇನಾಗುತ್ತೆ ಇಲ್ಲಿ ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ ಆಗುತ್ತೆ ಈ ಒಂದು 4 ಫ್ರ್ಯಾಕ್ಷನ್ಗಳಲ್ಲಿ. ಸ್ನೇಹಿತರೆ, ಈ ಒಂದು ಕ್ವಶನ್ನ ಆನ್ಸರ್ ಯಾವ ರೀತಿ ಮಾಡೋದು ಗೊತ್ತಾಯ್ತು ಅಂದ್ಕೊಳ್ತೀನಿ. ಪ್ರತಿಯೊಂದು ಟಿ ಎಕ್ಸಾಮಲ್ಲೂ ಕೂಡ ಫ್ರ್ಯಾಕ್ಷನ್ನ ಮೇಲೆ ಒಂದು ಕ್ವಶನ್ ಈ ರೀತಿ ನಿಮಗೆ
ಕೇಳ್ತಾರೆ. ಓಕೆ. ಎಸ್ ಸ್ನೇಹಿತರೆ, ಹಾಗಾದರೆ ನಾವು ಮುಂದಿನ ಕ್ವಶನ್ಗೆ ಹೋಗೋಣ. ಎಸ್ ನೋಡಿ, ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಪದೇ ಪದೇ ಬೇರೆ ಬೇರೆ ಟಿಗಳಲ್ಲಿ ಕೂಡ ಕೇಳಲಾಗಿದೆ. ಎಸ್ ನೋಡಿ, ಏನಂತ ಇದೆ, ನೋಡೋದಕ್ಕೆ ಮಾತ್ರ ಡಿಫಿಕಲ್ಟ್ ಇದೆ, ಆದರೆ ತುಂಬ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೋದು. ಇಲ್ಲಿ ಆನ್ಸರನ್ನು ಮಾಡ್ಬೋದು. ನೋಡಿ, 1/7 ಪ್ಲಸ್ 999 ಆ್ಯಂಡ್ 692/693 ಇಂಟು 99 ಅಂತ ಕೊಡಲಾಗಿದೆ. ಸೊ ನಾವು ಬೋರ್ಡ್ ಮಾಸನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಫಸ್ಟಿಗೆ ಬ್ರೆಕೆಟ್ನಲ್ಲಿರೋದನ್ನು ಆನ್ಸರನ್ನು ಮಾಡಬೇಕಾಗಿರುತ್ತೆ. ನೋಡಿ, ಈ ನಂಬರನ್ನು ನೋಡಿ ನೀವು ಕನ್ಫ್ಯೂಸ್ ಆಗಬಾರ್ದು, ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಿಲ್ಲಿ. ನೋಡಿ, 693 ಡಿನಾಮಿನೇಟರ್ನಲ್ಲಿದೆ, 692 ನ್ಯೂಮರೇಟರ್ನಲ್ಲಿದೆ. ಸೊ ಅಂಥ ಒಂದು ಭಾರಿ ವ್ಯತ್ಯಾಸ ಏನಿದೆ, ಕೇವಲ ಒಂದೇ ಸಂಖ್ಯೆಯಲ್ಲಿ ಕಡಿಮೆ ಇರುವಂಥದ್ದು. 92 1 ಆ್ಯಡ್ ಮಾಡಿದಾಗ ಏನಾಗುತ್ತೆ, ನಮಗೇನು ಸಿಗುತ್ತೆ ಇಲ್ಲಿ 693 ಸಿಗುವಂಥದ್ದು. ಹಾಗಾದರೆ ಅದನ್ನು ನಾವು ನೆಗ್ಲಿಜೆನ್ಸಿ ಮಾಡಿ ಕಂಪ್ಲೀಟಾಗಿ ಅಂತ ಓದಲಿ 693/693 ಅಂತ ನಾವು ಒಂದು ವೇಳೆ ಕನ್ಸಿಡರ್ ಮಾಡಿದ್ದಾದರೆ ಅದರ ವ್ಯಾಲ್ಯೂ ನಮಗೇನಾಗಿರುತ್ತೆ, ಸಂಪೂರ್ಣವಾಗಿ 1 ಹೋಲ್ ಪಾರ್ಟ್ ಸಿಗುವಂಥದ್ದು. ಹಾಗಾದರೆ ಆ 1ಅನ್ನು ಏನು ಮಾಡ್ಬೋದು ನಾವಿಲ್ಲಿ 999 ಜೊತೆ ಒಂದನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ಹಾಗಾದರೆ ಟೋಟಲ್ ನಮಗೆ ಎಷ್ಟಾಗುತ್ತೆ ಆನ್ಸರ್ ಇದೆ, 999 ಜೊತೆ ಒಂದನ್ನು ಸೇರಿಸಿದಾಗ ಟೋಟಲಿಗೆ 1000 ಸಿಗುವಂಥದ್ದು ಸ್ನೇಹಿತರೆ. ಹಾಗಾದರೆ ಈ 1000 ಇಂಟು 99 ಇದೆ. ಹಾಗಾದರೆ 1000 ಇಂಟು 99 ಅಂದರೆ ಎಷ್ಟು ನಮಗೆ ಆನ್ಸರ್ ಆಗುತ್ತೆ, 99,000. ಸೊ ಇನ್ನು ಉಳಿದಂಥದ್ದು ಯಾವುದಿಲ್ಲ ಆನ್ಸರ್ ಮಾಡಬೇಕಾಗಿರೋದು, ಆ್ಯಡ್ 1 ಪ್ಲಸ್ 1/7. ಹೌದಾ, ಇದಕ್ಕೆ ಏನು ಮಾಡ್ತೀವಿ, 1/7 ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಒಂದು ಎಕರೆ ತೆನೆಯ ರಾಶಿಯಲ್ಲಿ ಬೇರೆ ಕಡೆಯಿಂದ ಒಂದೆರಡು ಕಾಳನ್ನು ತಂದು ಹಾಕಿದಾಗ ನಮಗೇನು ಅಂತ ವ್ಯತ್ಯಾಸ ಕಾಣೋದಿಲ್ಲ. ಹಾಗಾಗಿ ಈ ನಂಬರ್ ನೋಡಿ 99,000 ಇದೆ, ಈ ನಂಬರ್ ನೋಡಿದ್ರೆ ಕೇವಲ 1/7 ಇದೆ. ಸೊ ಅಷ್ಟೊಂದು ಏನೂ ವ್ಯತ್ಯಾಸ ಕಂಡು ಬರುವುದಿಲ್ಲ ಯಾವಾಗ 1/7 ಈ ನಂಬರ್ನಲ್ಲಿ ಆ್ಯಡ್ ಮಾಡಿದಾಗ. ಹಾಗಾದರೆ ನಾವು ನೇರವಾಗಿ ಆನ್ಸರನ್ನು ಏನು ಮಾಡ್ಬೋದು, ಇಲ್ಲಿ 99,000 ಬಿ ಆಪ್ಷನ್ ಇದೆ ರೈಟ್ ಆಪ್ಷನ್ ಅಂತೇಳಿ ಆನ್ಸರನ್ನು ಮಾಡ್ಬೋದು. ಆದಾಗೂ ಕೂಡ ನೀವಿಲ್ಲಿ ಕ್ಯಾಲ್ಕುಲೇಷನ್ ಪರ್ಪಸ್ ನೋಡೋದಾದರೆ ತಾವಿಲ್ಲಿ ನೋಡ್ಕೊಳ್ಬೋದು. ಎಸ್ ನೋಡಿ, ಎಷ್ಟಿದೆ ನಮಗಿಲ್ಲಿ 1/7 ಅಲ್ಲಿ ಏನು ಮಾಡ್ತೀವಿ, ಪ್ಲಸ್ 99,000 ಮಾಡ್ತಾಯಿದ್ವಿ. ಎಸ್ ನೋಡಿ ಸ್ನೇಹಿತರೆ, ಎಷ್ಟು ಬರುತ್ತೆ ನಮ್ಗೆ ಆನ್ಸರ್ ಇಲ್ಲಿ 99,000.1 ಅಂತ ಬರುತ್ತೆ. ಅಂದರೆ ಅಷ್ಟೊಂದು ವ್ಯತ್ಯಾಸ ನಮಗೇನು ಕೂಡ ಇಲ್ಲಿ ಕಾಣೋದಿಲ್ಲ. ಹಾಗಾಗಿ ನಾವು ನೇರವಾಗಿ ಆನ್ಸರನ್ನು ಮಾಡಬಹುದು. ಓಕೆ. ಎಸ್ ಎಷ್ಟಾಯ್ತು ನಮಗೆ ಆನ್ಸರು, 99,000 ಇದ್ದ ರೈಟ್ ಆಪ್ಷನ್. ನೋಡಿ, ಕೆಲವೊಂದು ಕ್ವಶನ್ ನೋಡೋದಕ್ಕೆ ಮಾತ್ರ ಡಿಫಿಕಲ್ಟಿ ಥರ ಕಾಣ್ತೇವೆ, ಆದರೆ ಅವುಗಳನ್ನ ಸಾಲ್ವ್ ಮಾಡೋದಕ್ಕೆ ತುಂಬ ಈಸಿ ಇರುವಂಥದ್ದು. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಸೊ ಪೇಷನ್ಸ್ ಇರಬೇಕು, ಅಂದಾಗ ಮಾತ್ರ ಎಲ್ಲವೂ ಕೂಡ ಸಾಧ್ಯ. ನೋಡಿ, ಮುಂದಿನ ಕ್ವಶನ್ ಏನಿದೆ, ಇದು ಕೂಡ ನೋಡೋದಕ್ಕೆ ಸ್ವಲ್ಪ ದೊಡ್ಡದಾಗಿದೆ, ಆದರೆ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ನಿಮಗೆ ಆನ್ಸರ್ ಸರಳವಾಗಿ ಸಿಗುವಂಥದ್ದು. ನೋಡಿ, ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಇದೆ, ತಮಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೋ ಅದರಲ್ಲಿ ತಾವು ಆನ್ಸರನ್ನು ಮಾಡಬಹುದು. ನೋಡಿ, ಸ್ಟೂಡೆಂಟ್ ವಾಸ್ ಆಸ್ಕ್ಡ್ ಟು ಫೈಂಡ್ 5/16 ಆಫ್ ಎ ನಂಬರ್. ಅಂದರೆ ಒಂದು ನಂಬರ್ ಇದೆ, ಆ ನಂಬರ್ನ 5/16 ಏನು ಮಾಡ್ತಾನೆ, ಕಂಡು ಹಿಡಿಯಬೇಕಾಗಿದೆ. ಆದರೆ ಬೈ ಮಿಸ್ಟೇಕ್ ಆತ ಏನು ಮಾಡ್ತಾನೆ, ಇಲ್ಲಿ 5/66 ಕಂಡು ಹಿಡಿತಾನೆ. ಆ ಸಂಖ್ಯೆ ಎಷ್ಟಿದೆ ಅದರ ಒಂದು 5/6 ಫೈಂಡ್ ಔಟ್ ಮಾಡ್ತಾನೆ. ಸೊ ಅಂದರೆ ತಪ್ಪಾಗಿ ಫೈಂಡ್ ಔಟ್ ಮಾಡಿದಾಗ ಆತನಿಗೆ ಆನ್ಸರಲ್ಲಿ ಏನು ಬರುತ್ತೆ, 250 ಆನ್ಸರಲ್ಲಿ ಜಾಸ್ತಿ ಸಿಗುವಂಥದ್ದು. ಓಕೆ. ಹಾಗಾದರೆ ಫೈಂಡ್ ದ ಗಿವನ್ ನಂಬರ್. ಸೊ ಸರಿಯಾದಂಥ ಒಂದು ಮೂಲ ಸಂಖ್ಯೆನ ಕಂಡುಹಿಡಿಯಿರಿ ಅಂತ ಕೇಳಲಾಗಿದೆ. ನೋಡಿ, ಕನ್ನಡದಲ್ಲಿ ಕೂಡ ನಿಮಗೆ ತಿಳಿಸ್ತೀನಿ. ಒಬ್ಬ ವಿದ್ಯಾರ್ಥಿಯು ಒಂದು ಸಂಖ್ಯೆಯ 5/16 16 ಎಂಬುದನ್ನು ಕಂಡುಹಿಡಿಯುವ ಬದಲು ತಪ್ಪಾಗಿ 5/6 ಕಂಡುಹಿಡಿದನು. ಆದರೆ ಅದು ಸರಿ ಉತ್ತರಕ್ಕಿಂತ 250 ಹೆಚ್ಚಾಗಿತ್ತು. ಹಾಗಾದರೆ ಆ ಮೂಲ ಸಂಖ್ಯೆ ಯಾವುದು ಅಂತೇಳಿ ಕೇಳಲಾಗಿದೆ ಸ್ನೇಹಿತರೆ. ನೋಡಿ, ಆ ಸಂಖ್ಯೆ ನಾವು ಎಕ್ಸ್ ಅಂತ ತೆಗೆದುಕೊಂಡಾಗ ಏನಾಗಿದೆ, ನಿಮಗೆ ಇಲ್ಲಿ ಸಂಖ್ಯೆ ಏನಾಗಿದೆ, 250 ಜಾಸ್ತಿ ಬಂದಿದೆ. ಜಾಸ್ತಿ ಬಂದಿದ್ರೇನು, ಆ ಎರಡು ಸಂಖ್ಯೆ ನಡುವೆ ಇರತಕ್ಕಂಥ ವ್ಯತ್ಯಾಸ ಎಷ್ಟಾಗಿದೆ, ನಮಗೆ 250 ವ್ಯತ್ಯಾಸ ಕಾಣುವಂಥದ್ದು. ಹಾಗಾದರೆ ಮೊದಲಿಗೆ ಏನು ಗೊತ್ತಾಗಬೇಕು, ಇವೆರಡರಲ್ಲಿ ಫ್ರ್ಯಾಕ್ಷನಲ್ಲಿ ಯಾವುದು ದೊಡ್ಡದು ಅಂತ ತಿಳ್ಕೊಬೇಕು. ನೋಡಿ, 5/6 ದೊಡ್ಡದಾಗುತ್ತಾ ಅಥವಾ 5/16 ದೊಡ್ಡದಾಗುತ್ತಾ? ಅಫ್ಕೋರ್ಸ್ 5/6 ಈಸ್ ಬಿಗ್ಗರ್ ದ್ಯಾನ್ 5/16. ಹಾಗಾದರೆ 5/6ನಲ್ಲಿ 5/16 ಏನು ಮಾಡ್ಕೊಳ್ಬೇಕಾಗುತ್ತೆ, ನಾವು ಮೈನಸನ್ನು ಮಾಡ್ಕೊಳ್ಬೇಕು. ನೋಡಿ, ಹಾಗಾದರೆ 5/6 ಆಫ್ ಎಕ್ಸ್, ಹೌದಾ, ಯಾಕಂದರೆ ಅನ್ನೋನ್ ನಂಬರ್ ಇದೆ ಎಕ್ಸ್. ಎಕ್ಸ್ನ 5/6 ಏನು ಮಾಡ್ತೀವಿ, 5/16 ಏನು ಮಾಡ್ಕೊಳ್ತೀವಿ, ಮೈನಸನ್ನು ಮಾಡ್ಕೊಳ್ತೀವಿ. ಯಾಕಂದರೆ ವ್ಯತ್ಯಾಸ ಎಷ್ಟಿದೆ ನಮಗೆ, 250 ಜಾಸ್ತಿ ಅಂದರೆ ವ್ಯತ್ಯಾಸ 250 ಆಯಿತು. ಸೊ ಬಿಗ್ ಫ್ರ್ಯಾಕ್ಷನಲ್ಲಿ ಸ್ಮಾಲ್ ಫ್ರ್ಯಾಕ್ಷನನ್ನು ನಾವು ಮೈನಸ್ ಮಾಡ್ಕೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ನಿಮಗೆ ಸರಿಯಾದ ಉತ್ತರ ಬರುವಂಥದ್ದು. ಒಂದು ವೇಳೆ ನೀವೇನಾದರೂ 5/16 ಮೈನಸ್ 5/6 ಮಾಡಿದರೆ ಆನ್ಸರ್ ರಾಂಗ್ ಆಗುತ್ತೆ ಸ್ನೇಹಿತರೆ. ಓಕೆ. ಎಸ್, ಹಾಗಾದರೆ ಫೈಂಡ್ ಔಟ್ ಮಾಡಿ. ನೋಡಿಗ ಇಲ್ಲಿ ಎಕ್ಸ್ ಅನ್ನೋದು ಕಾಮನ್ ಆಗಿದೆ, ಎಕ್ಸನ್ನು ಹೊರಗಡೆ ತೆಗೆದುಕೊಳ್ಳಿ. ಸೊ ಏನು ಉಳಿತೀಗ, 5/6 ಮೈನಸ್ 5/16 ಅಂತ ರಿಮೈನ್ಸ್, ಹೌದಾ, ಉಳೀತು.
ಸೊ ಹಾಗಾದರೆ 16 ಮತ್ತು 6ನ ಒಂದು ಎಲ್ ಸಿ ಎಮ್ ನಮಗೇನಾಗುತ್ತೆ 48 ಆಗುತ್ತೆ. ಸೊ ರೈಟ್ 48 ಇನ್ ದ ಡಿನಾಮಿನೇಟರ್. ನೆಕ್ಸ್ಟ್ 6 8 ಜಾ 48, ಹಿಯರ್ 16 3 ಜಾ 48 ಆಗುತ್ತೆ. ಸೊ ಹಾಗಾದರೆ ಸೊ ಎಕ್ಸ್ ಟೈಮ್ಸ್ ಏನು ಉಳಿತಿಲ್ಲಿ 8 5 ಜಾ 40 ಮೈನಸ್ 5 3 ಜಾ 15 ಈಕ್ವಲ್ ಟು ಎಷ್ಟು ಉಳಿದೆ 250. ಸೊ ನೋಡಿ 40ರಲ್ಲಿ 15ನ್ನು ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಸಿಗುವಂಥದ್ದು 25 ಡಿವೈಡೆಡ್ ಬೈ 48 ಟೈಮ್ಸ್ ಎಕ್ಸ್ ಈಕ್ವಲ್ ಟು ಏನು ಹೋಯಿತು 250. ನಾವು ಕ್ಯಾನ್ಸಲ್ 250 ಆ್ಯಂಡ್ 25. ಸೊ 25 1 ಜಾ 25 10 ಜಾ 250. Now transpose 48 to the right side, then you will get here the answer x equal to ಎಷ್ಟು ಆಗುತ್ತೆ ನಮಗೆ 10 into 48 will be equal to 480. ಅಂದರೆ ಆ ಒಂದು ಮೂಲ ಸಂಖ್ಯೆ ನಮಗೆ ಎಷ್ಟಾಗಿರುತ್ತೆ 48 ಸಿಗುವಂಥದ್ದು. ನೋಡಿ ಆಪ್ಷನ್ ಇದೆಯಾ? ಎಸ್, ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಇಷ್ಟು ನೋಡಿ ಮುಂದೆ ಈ ಒಂದು ವಿಡಿಯೋದ 4ನೇ ಕ್ವಶನ್ ಏನಾಗಿದೆ ಅಂಥೇಳಿ. What is the sum of two consecutive even numbers? The difference of whose square is 84. ಅಂದರೆ ಎರಡು ಕ್ರಮಾನುಗತ ಸಮಸಂಖ್ಯೆಗಳಿವೆ, ಅವುಗಳ ವ್ಯತ್ಯಾಸ ಎಷ್ಟು ಅಂತ ಕೊಡಲಾಗಿದೆ 84. ಹಾಗಾದರೆ ಆ ಎರಡೂ ಕ್ರಮಾನುಗತ ಸಂಖ್ಯೆಗಳನ್ನ ಕೇಳಿಲ್ಲ ಅವರು, ಆ ಎರಡೂ ಸಂಖ್ಯೆಗಳ ಮೊತ್ತವನ್ನು ಕೇಳಲಾಗಿದೆ. ನೋಡಿ ಸಮ್ ಆಫ್ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್, ಇಲ್ಲಿ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೀನಿ ನೋಡಿ. ಎರಡು ಕ್ರಮಾನುಗತ ಸಮಸಂಖ್ಯೆಗಳ ವ್ಯತ್ಯಾಸವು 84 ಆದರೆ ಆ ಸಂಖ್ಯೆಗಳ ಮೊತ್ತ ಎಷ್ಟು ಕೇಳಲಾಗಿದೆ. ನೀವು ಗಡಿಬಿಡಿಯಲ್ಲಿ ಏನು ಮಾಡ್ತೀರಾ, ಆ ಎರಡು ಸಂಖ್ಯೆಗಳನ್ನ ಫೈಂಡ್ ಔಟ್ ಮಾಡ್ತೀರಾ ಅಷ್ಟೇ. ಸೊ ನೋಡಿ ಹಾಗಾದರೆ ಏನಂತ ಬರ್ಕೋತೀವಿ, ಯಾವುದೇ ಎರಡು ಕ್ರಮಾನುಗತ ಸಂಖ್ಯೆಗಳ ಏನು ಮಾಡ್ತೀವಿ ಒಂದು ಸೀರಿಯಲ್ ನಂಬರನ್ನು ಬರ್ಕೊಳ್ತೀವಿ. ಆದರೆ ಇಲ್ಲಿ ನಮ್ಗೆ ಏನು ಕೇಳಿದರೆ ಸಮಸಂಖ್ಯೆ ಅಂತ ಕೊಡಲಾಗಿದೆ. ಅಂದರೆ ಒಂದು ಸಂಖ್ಯೆ ಎಕ್ಸ್ ಆದರೆ ಅದರ ಮುಂದಿನ ಸಮಸಂಖ್ಯೆ ನಮ್ಗೆ ಏನಾಗಿರುತ್ತೆ x+2 ಆಗಿರುತ್ತೆ ಸ್ನೇಹಿತರೆ. ಆದರೆ ಇಲ್ಲಿ ಏನು ಹೇಳಿದರೆ ಅವುಗಳ ವ್ಯತ್ಯಾಸವನ್ನು ಕೇಳಲಾಗಿದೆ. ಓಕೆ, ಅವುಗಳ ವ್ಯತ್ಯಾಸ ಅಂದರೆ ಏನು ಮಾಡ್ತೀರಿ ಇಲ್ಲಿ x-2. ಇಂಗ್ಲೀಷ್ನಲ್ಲಿ ಕ್ವಶನ್ ನೋಡಿ, ವಾಟ್ ಇಸ್ ದ ಸಮ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಈವನ್ ನಂಬರ್, ದ ಡಿಫರೆನ್ಸ್ ಕೊಟ್ಟಿದ್ದಾರೆ x-2. ಓಕೆ, ಹುಜ್ ಸ್ಕ್ವೇರ್ ಈಸ್ ಡಿಫ್ರೆನ್ಸ್ ಆಫ್ ಹುಜ್ ಸ್ಕ್ವೇರ್, ಅಂದರೆ ಅವುಗಳ ಸ್ಕ್ವೇರನ್ನು ವ್ಯತ್ಯಾಸ ನಮಗೆ ಎಷ್ಟಾಗಿದೆ x-2 ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 84 ಅಂತ ಕೊಡಲಾಗಿದೆ. ಹಾಗಾದರೆ ಎಷ್ಟಾಗುತ್ತೆ ನೋಡಿ ಈಗ. ಸೊ ಇಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತಾರೆ, a-b ಹೋಲ್ ಸ್ಕ್ವೇರ್ನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಪ್ಲಸ್ 2 ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಅಂದರೆ 2ab ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ಕ್ವಲ್ ಟು ಎಷ್ಟಂತ ಕೊಟ್ಟಿದ್ದಾರೆ 84. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಈಚ್ ಅದರ್, ಹೌದಾ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಈಚ್ ಅದರ್. ಸೊ ರಿಮೈನ್ಸ್ ಏನು ಉಳಿತಿಲ್ಲ ನಮಗಿಲ್ಲಿ ನೋಡಿ 2 ಸ್ಕ್ವೇರ್ ಈಸ್ 4 ಮೈನಸ್ 2 ಟು ದ 4x ಈಕ್ವಲ್ಸ್ ಟು 84 ಇದೆ. ನಾವು ಸೊ ಮೈನಸ್ 4x ಮೈನಸ್ ಯಾಕೆ ಬಂತು ಇಲ್ಲಿ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab, ಎಸ್ ಕರೆಕ್ಟ್ ಇದೆ. ಮೈನಸ್ 4x ಈಕ್ವಲ್ ಟು 84 ಮೈನಸ್ 4, ಹೌದಾ. ab ಎಸ್ ಮೈನಸ್ 4x ಈಕ್ವಲ್ ಟು 80 ಆಯಿತು. ಸೊ x ಈಕ್ವಲ್ ಟು 80 ಡಿವೈಡೆಡ್ ಬೈ ಮೈನಸ್ 4. ಸೊ 4 1 ಜಾ 4 2 ಜಾ 4 0 ಜಾ ಅಂದರೆ x ಈಕ್ವಲ್ ಟು ಎಷ್ಟಾಗುತ್ತೆ ನಮಗೆ ಆನ್ಸರ್ ಇಲ್ಲಿ 20. ಓಕೆ, ಸ್ನೇಹಿತರೆ ಇದು ಪ್ಲಸ್ ನಮಗೆ ಯಾವಾಗ x+2 ಅಂತ ಇದೆ ಫಸ್ಟ್ ನಂಬರ್, x+2 ಸ್ಕ್ವೇರ್ ಆಗುತ್ತೆ. ಹಾಗಾದರೆ ಇದು ಕೂಡ ನಮಗೇನಾಯ್ತು ಈಗ ದಿಸ್ ಆಲ್ಸೋ ಪ್ಲಸ್. ಎಸ್ ಎಸ್ ಹಾಗಾದರೆ ಎಷ್ಟಾಯಿತು x ಈಕ್ವಲ್ ಟು 20. ಅಂದರೆ ಒಂದು ಸಂಖ್ಯೆ 20 ಆದರೆ ಅದರ ಮುಂದಿನ ಸಂಖ್ಯೆ ಯಾವುದು x+2 ಎಷ್ಟಾಗುತ್ತೆ ನಮಗೆ ಇಲ್ಲಿ 22. ಹಾಗಾದರೆ ಅವುಗಳ ಎರಡು ಮೊತ್ತ ಎಷ್ಟಾಗುತ್ತೆ ನಮಗೆ 20 ಪ್ಲಸ್ 22 ಒಟ್ಟಾರೆಯಾಗಿ 42. ಹಾಗಾದರೆ ಅವುಗಳ ಮೊತ್ತ 42 ಆಪ್ಷನಲ್ಲಿ ಇದೆಯಾ? ಎಸ್, ಸಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ನೋಡಿ ಕೊನೆಯ ಒಂದು ಕ್ವಶನ್ ಏನಿದೆ 5ನೇ ಕ್ವಶನ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ, ತಾವು ನೋಡ್ಕೋಬಹುದು. ಎಸ್ ನೋಡಿ ಏನಂತ ಇದೆ, ದ ಸಮ್ ಆಫ್ 2 ಡಿಜಿಟ್ ನಂಬರ್ ಆ್ಯಂಡ್ ದ ನಂಬರ್ ಆಬ್ಟೈನ್ಡ್ ಬೈ ರಿವರ್ಸಿಂಗ್ ಇಟ್ಸ್ ಡಿಜಿಟ್ಸ್ ಈಸ್ ಎ ಸ್ಕ್ವೇರ್ ನಂಬರ್. ಸೊ ಕ್ವಶನನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಹೌ ಮೆನಿ ಸಚ್ ನಂಬರ್ಸ್ ಆರ್ ದೇರ್. ಸೊ ಎಷ್ಟು ನೀವು ಪ್ರಾಕ್ಟೀಸ್ ಮಾಡಿರ್ತೀರ ಅಷ್ಟು ನಿಮಗೆ ಸ್ಪೀಡ್ ಮತ್ತು ಎಕ್ಯುರಸಿ ಕಾಣುವಂಥದ್ದು. ನೋಡಿ ಒಂದು ಸಂಖ್ಯೆಯನ್ನು 2 ಡಿಜಿಟ್ನ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆ ಮತ್ತು ಆ ಸಂಖ್ಯೆಯನ್ನು ವ್ಯುತ್ಕ್ರಮಗೊಳಿಸಿದಾಗ ಅಂದರೆ ರಿವರ್ಸ್ ಆರ್ಡರ್ಲಿ ಬರೆದಾಗ ಅವುಗಳ ಮೊತ್ತ ಏನಂತ ಹೇಳಿದರೆ ಒಂದು ಸ್ಕ್ವೇರ್ ನಂಬರ್ ಆಗುತ್ತದೆ. ಹಾಗಾದರೆ ಆ ಒಂದು
ನಂಬರ್ ಯಾವುದು ಅಂತ ಕೇಳಲಾಗಿದೆ. ಅಂತ ಎಷ್ಟು ಸಂಖ್ಯೆಗಳು ಸಿಗ್ತಾವೆ ಅಂತ ಕೇಳಿದ್ದಾರೆ ಇಲ್ಲಿ ಕ್ವಶನ್. ಆ್ಯಕ್ಚುಲಿ ಆ ನಂಬರ್ನ ಕೇಳಿಲ್ಲ, ಅಂತ ಎಷ್ಟು ಸಂಖ್ಯೆಗಳು ದೊರಕುತ್ತವೆ ಅಂತೇಳಿ ಕೇಳಲಾಗಿದೆ. ನೋಡಿ, 2 ಅಂಕಿಯ ಸಂಖ್ಯೆ ಮತ್ತು ಅದರ ವ್ಯುತ್ಕ್ರಮ ಅಂದರೆ ಒಂದು ಸಂಖ್ಯೆ ಇದೆ ಅಂದ್ಕೊಳ್ಳಿ ಎಕ್ಸ್ ವೈ ಅಂತೇಳಿ, ಅದರ ವ್ಯುತ್ಕ್ರಮ ಅಂದರೆ ಏನು ಬರಿತೀವಿ ವೈ ಎಕ್ಸ್, ಅಂದರೆ ಅದನ್ನ ರಿವರ್ಸ್ ಆಗಿ ಮಾಡಿ ಬರೆದಾಗ ಅವೆರಡನ್ನು ಪ್ಲಸ್ ಮಾಡಿದಾಗ ನಮಗೆ ಸಿಗುವಂಥ ಒಂದು ಸಂಖ್ಯೆ ಏನಿದೆ ಒಂದು ಸ್ಕ್ವೇರ್ ನಂಬರ್ ಆಗಿದೆ. ಹಾಗಾದರೆ ಅಂತ ಎಷ್ಟು ಸಂಖ್ಯೆಗಳು ನಮಗೆ ದೊರಕುತ್ತವೆ ಅಂತ ಕೇಳಿದ್ದಾರೆ. ಸೊ ನೋಡಿ ಯಾವ ರೀತಿ ಆನ್ಸರ್ ಮಾಡಬೇಕಿಲ್ಲಿ. ಯಾವುದೇ ಒಂದು 2 ಡಿಜಿಟ್ನ ಸಂಖ್ಯೆನ ನಾವು ಸಾಮಾನ್ಯವಾಗಿ ಯಾವ ರೀತಿ ಬರಿತೀವಿ, ಯೂನಿಟ್ಸ್ ಡಿಜಿಟನ್ನು ಎಕ್ಸ್ ಅಂತ ಬರಿತೀವಿ, ಟೆನ್ಸ್ ಡಿಜಿಟನ್ನು 10 ವೈ ಅಂತ ಹೇಳಿ ತೆಗೆದುಕೊಳ್ತೀವಿ. ಸೊ ಅದೇ ರೀತಿ ಅದನ್ನು ರಿವರ್ಸ್ ಆರ್ಡ್ರಲ್ಲಿ ಮಾಡಿ ಏನು ಮಾಡ್ತಾ ಇದ್ದೀವಿ ನಾವು ಸಮ್ ಮಾಡ್ತಾ ಇದ್ದೀವಿ. ಅಂದರೆ ಎಕ್ಸ್ ಜಾಗದಲ್ಲಿ ವೈ ಹಾಕೋಬೇಕು, ವೈ ಜಾಗದಲ್ಲಿ ಎಕ್ಸನ್ನು ತೆಗೆದುಕೊಳ್ತೀವಿ. 10 ಟೈಮ್ಸ್ ಎಕ್ಸ್ ಈಕ್ವಲ್ ಟು ಏನಿದ್ರೆ ಅದೇನು ಬರುತ್ತೆ ನೋಡ್ಕೊಳ್ಳೋಣ ಈಗ. ಓಕೆ, ಎಷ್ಟು ನೋಡಿ ಇದೆಷ್ಟಾಯಿತು 10y ಪ್ಲಸ್ ಎಕ್ಸ್ ಪ್ಲಸ್ 10x ಪ್ಲಸ್ ವೈ. ಹೌದಾ, ಟೋಟಲ್ ಎಷ್ಟಿದೆ ಇಷ್ಟು ಬಂತು. ಹಾಗಾದರೆ 10y ಪ್ಲಸ್ ವೈ ಈಕ್ವಲ್ ಟು ಎಷ್ಟಾಯ್ತು ನಮಗೆ ಇಲ್ಲಿ 11y. ಸೊ ಎಕ್ಸ್ ಪ್ಲಸ್ 10x ಅಂದರೆ ಎಷ್ಟಾಗುತ್ತೆ ಸ್ನೇಹಿತರೆ 11x ಆಯಿತು. ಹಾಗಾದರೆ ಸೊ ಇಲ್ಲಿ 11 ಅನ್ನೋದು ಕಾಮನ್ ಆಗುತ್ತೆ, 11 ಹೊರ ತೆಗೆದುಬಿಟ್ರೆ ಒಳಗಡೆ ಏನು ಉಳಿಯುತ್ತೆ ನಮಗೆ ಇಲ್ಲಿ ಎಕ್ಸ್ ಪ್ಲಸ್ ವೈ ರಿಮೈನಿಂಗ್. ಹಾಗಾದರೆ ಏನಿದ್ರೆ ಅದರ ಈಕ್ವಲ್ ಟು ಯಾವುದಕ್ಕೆ ಸಮ ಇದ್ದರೆ ಒಂದು ವರ್ಗ ಸಂಖ್ಯೆಗೆ ಸಮ, ಅಂದರೆ ಸ್ಕ್ವೇರ್ ನಂಬರ್ ಆಗುತ್ತೆ ಅಂದಿದ್ದಾರೆ. ಸೊ ಇದು ನಮಗೆ ಆಲ್ರೆಡಿ ಒಂದು 11 ಇದೆ. ಹಾಗಾದರೆ ಇನ್ನೊಂದು 11 ಸಿಕ್ಕಾಗ ಮಾತ್ರ ನಮಗೆ ಏನಾಗುತ್ತೆ ಇಲ್ಲಿ 11 ಸ್ಕ್ವೇರ್ ಆಗುವಂಥದ್ದು. ಹೌದಾ, 11 ಇಂಟು 11 ಆಗಬೇಕಂದ್ರೆ ಅಂದರೆ ಏನಾಯ್ತು ನಮಗೆ ಇಲ್ಲಿ ಎಕ್ಸ್ ಪ್ಲಸ್ ವೈನ ಬೆಲೆ ಎಷ್ಟಿರ್ಬೇಕು ನಮಗೆ ಇಲ್ಲಿ 11 ಆಗುವಂಥದ್ದು. ಹಾಗಾದರೆ ಅದನ್ನು ಈಕ್ವಲ್ ಟು ಏನು ಮಾಡ್ತೀವಿ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 11. ಹೌದಾ, ಹಾಗಾದರೆ ಆ ಎರಡು ನಂಬರ್ಗಳು ಎಷ್ಟು ಸಂಖ್ಯೆ ಸಿಗುತ್ತವೆ ಅಂತೇಳಿ ಕೇಳಲಾಗಿದೆ. ನೋಡಿ, ಎಕ್ಸ್ ಪ್ಲಸ್ ವೈನ ಪಾಸಿಬಿಲಿಟಿ ಏನಿದೆ ನಿಮಗೆ, ನಾವು 2 ಪ್ಲಸ್ 9 ಅಂತಾನು ತಗೋಬೋದು, ಅಥವಾ ಏನಂತ ತಗೋಬೋದು 3 ಪ್ಲಸ್ 8 ಅಂತಲೂ ತೆಗೆದುಕೊಳ್ಬೋದು, ಅಥವಾ 4 ಪ್ಲಸ್ 7 ಅಂತಲೂ ತೆಗೆದುಕೊಳ್ಬೋದು, ಅಥವಾ 5 ಪ್ಲಸ್ 6 ಅಂತಲೂ ತೆಗೆದುಕೊಳ್ಬೋದು. ಸೊ ಇದೇ ನಂಬರ್ನ ರಿವರ್ಸಲ್ಲಿ ಬರೆದಾಗ ನಮಗೇನಾಗುತ್ತೆ ಮತ್ತೆ 4 ಸಂಖ್ಯೆಗಳು ದೊರಕುತ್ತವೆ. ಹಾಗಾದರೆ ಸೊ 2, 4, 6, 8 ಒಟ್ಟಾರೆಯಾಗಿ ಎಷ್ಟು ಸಂಖ್ಯೆಗಳು ಸಿಗ್ತವೆ ನಮಗಿಲ್ಲಿ ಅಂತ 8 ಸಂಖ್ಯೆಗಳ ಪಾಸಿಬಿಲಿಟಿ ಇದೆ. ಹಾಗಾದರೆ ಆನ್ಸರ್ ಏನಾಯಿತು, ಡಿ ಆಪ್ಷನ್ ಈಸ್ ದ ರೈಟ್ ಆಪ್ಷನ್. ಎಸ್ ಸ್ನೇಹಿತರೆ, ಅಷ್ಟು ಕ್ವಶನ್ಗಳು ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ಇದೇ ರೀತಿ ನಮಗೆ ವಿಡಿಯೋಗಳು ಬೇಕು ಅನ್ನೋದಾದರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಮತ್ತೆ ನಾಳೆಗೆ ಕೆಲವೊಂದು ಕ್ವಶನ್ಸ್ಗಳನ್ನ ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೆ ವೆಯ್ಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.